ಕುಮಾರ್ ಅಂತ ಹೇಳಿ ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ಮೇಡಮ್ ನಮಸ್ಕಾರ ಮೇಡಮ್. ಹೇಳಿ ಸರ್. ನಿಮ್ಮ ಚಾನಲ್ಗೆ ತುಂಬು ಹೃದಯದ ಅಭಿನಂದನೆಗಳು. ಹಾ ಸರ್. ಇದು ಬಿಲ್ಲು ನಮ್ಮ ರೈತರು ತುಂಬಾ ಇದ್ರಲ್ಲಿದ್ದಾರೆ. ಚರ್ಚೆ ಮಾಡಿದಿದ್ರೆ ತುಂಬಾ ಒಳ್ಳೇದು. ಒಂದು ಮತ್ತೆ ಬಿಲ್ ಪಾಸ್ ಮಾಡಿದ್ದಾರೆ. ಇದು ಚರ್ಚೆಗೆ ಬಂದಿಲ್ಲ ಅಂದ್ಮೇಲೆ ಬಿಲ್ ಪಾಸ್ ಆಗ್ಲೇಬೇಕಲ್ವಾ ಮೇಡಮ್? ಅಲ್ವೇ? ಚರ್ಚೆ ಮಾಡಬಹುದಾಯ್ತು. ನಾಗೇಂದ್ರದ ಒಂದೇ ಇಟ್ಕೊಂಡು ಇವರು ಇಡೀ ಸದನ, ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ ಸದನನ. ರೈತರ ಬಗ್ಗೆ, ರೈತರು ಎಷ್ಟು ಸಮಸ್ಯೆ ಇದೆ, ರಾಜ್ಯದಲ್ಲಿ ಎಷ್ಟು ಸಮಸ್ಯೆ ಇದೆ, ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ಇವತ್ತು ನಾಗೇಂದ್ರದ್ದು ಇಟ್ಕೊಂಡಿದ್ರೆ ಒಳ್ಳೇದು ಅನ್ಸುತ್ತೆ. ಆದ್ರೆ ವಿರೋಧ ಪಕ್ಷಗಳು ಹೇಳ್ತಿರೋದೇನು, ನಾಗೇಂದ್ರ ವಿಚಾರನೂ ಕೂಡ ಅಂದ್ರೆ ವಾಲ್ಮೀಕಿ ನಿಗಮದಿಂದ ಹೋಗಿದ್ದು ಕೂಡ ಸಾರ್ವಜನಿಕರ ದುಡ್ಡು, ಅದಕ್ಕೋಸ್ಕರ ನಾವು ಅದರಲ್ಲೂ ಹಿಂದುಳಿದ ವರ್ಗಗಳ ದುಡ್ಡು, ಅದಕ್ಕೋಸ್ಕರ ನಾವು ಗಲಾಟೆ ಮಾಡಿದ್ವಿ ಅಂತ. ಅವ್ರು ಅದಕ್ಕೋಸ್ಕರ ಗಲಾಟೆ ಮಾಡಕ್ಕೆ ತುಂಬಾ ಟೈಮ್ ಇರ್ತಲ್ಲ ಮೇಡಮ್ ಅವ್ರಿಗೆ. ಚರ್ಚೆ ಮಾಡಿದಿದ್ರೆ ತುಂಬಾ ಒಳ್ಳೇದಲ್ಲ. ಚರ್ಚೆ ಮಾಡ್ಬೇಕಾಯ್ತಲ್ವೇ? ನಮ್ ರೈತರ ಸಮಸ್ಯೆ ಎಷ್ಟಿದೆ, ಆ ಸಮಸ್ಯೆನ ಇವರು ಒಂದು ಚರ್ಚೆನೂ ಮಾಡಿಲ್ಲ ಅಂದ್ಮೇಲೆ ವಿರೋಧ ಪಕ್ಷ ಆಗಿ ಏನ್ ಪ್ರಯೋಜನ ಇವರು? ರೈಟ್ ಸರ್, ರೈಟ್ ಸರ್. ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕಾಗಿ. ರಮೇಶ್ ಅಂತೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ತೆ ಸರ್. ಹೇಳಿ. ಇದು ಮಂಡನೆ ಎಲ್ಲ ಇದು ಮಾಡ್ದಲೆ ಮಸೂದೆ ಪಾಸ್ ಮಾಡಿದಾರಲ್ಲ, ಚರ್ಚೆನೆ ಇಲ್ದಲೆ. ಏನ್ ಸರ್ ಇವೆಲ್ಲ ಕಾನೂನುಗಳು ಅವ್ರವ್ರೇನೆ ಇದ್ ಮಾಡ್ಕೊಂಡಿದಾರಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನಮ್ಮನೆ ಪಕ್ಕ ಪಾರ್ಕ್ ಐತೆ, ಅದ್ ಯಾರೋ ಬಿಜೆಪಿ ತಗೊಂಡಿದ್ದಾರೆ, ಅವ್ರು ಮಾಡಿದಾರೆ ಇವ್ರು ಮಾಡಿದಾರೆ ಅಂತ. ಯಾರು ಯಾರೇ ಏನೇ ಮಾಡ್ಲಿ, ಈಗ ಇವ್ರ ತಾಯಿ ಯಾರು? ಸರ್ಕಾರ ತಾನೆ. ಇವ್ರ ತಾಯಿ ಸರ್ಕಾರನೇ ತಾನೆ, ಈಗಿರೋ ಸರ್ಕಾರ. ಅವ್ರನ್ನ ಯಾಕೆ ಇವ್ರು ಮಾರಕ್ ಓಡಾಡ್ತಾರಂತ ಅವ್ರ ತಾಯಿನ? ಹಿಂದೆ ಯಾರೋ ಏನೋ ಮಾಡಿರ್ಬೋದು, ಎಲ್ಲಾರ್ಗೂ ಗೊತ್ತೈತೆ. ಯಾವುದೇ ಪಕ್ಷದವರು ಸರಿ ಇಲ್ಲ. ಆದ್ರೆ ಅವ್ರು ಯಾರೋ ಮಾಡಿದ್ದಾರೆ, ನನ್ನ ಹತ್ರ ಎಲ್ಲ ಲೀಸ್ಟ್ ಐತೆ ಅಂತ ಹೇಳ್ತಾರೆ. ಇವ್ರು ಅವ್ರ ಅಮ್ಮನ್ನೇ ಮಾರ್ತಿದಾರಲ್ಲ ಅಂತ. ಸರ್ಕಾರ ಅಂದ್ರೆ ಅವ್ರ ತಾಯಿನೇ ತಾನೆ. ಇವ್ರು ಯಾಕೆ ಮಾರ್ಬೇಕು ಅವ್ರ ತಾಯಿನ? ಯಾರೇ ಮಾರ್ಕಂಡ್ಲಿ, ಅದಕ್ಕೆ ಉತ್ತರ ಕೊಡ್ಬೇಕು ಅವರು. ಯಾರೋ ಮಾಡಿದಾರೆ ಅಂತೇಳಿ ಮಾಡಿದ್ರೆ ಇವ್ರಿಗೂ ಅವ್ರಿಗೂ ಡಿಫರೆನ್ಸ್ ಏನಾಯ್ತು? ಅದೇ ಸರ್ ನಾನು ಹೇಳ್ತಿರೋದು. ಥ್ಯಾಂಕ್ ಯು ರಮೇಶ್ ಅವರೇ. ಸುಧೀರ್ ಅಂತ ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ಸುಧೀರ್ ಅವರು ನಮಸ್ಕಾರ. ಹಲೋ. ಸುಧೀರ್ ಅವರು ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ಒಂದು ಅಸೆಂಬ್ಲಿ ಸಮಯದಲ್ಲಿ ಏನ್ ಚರ್ಚೆ ಮಾಡ್ಬೇಕೋ ಅದು ಮಾಡ್ಬೇಕು ಸರ್. ಇಲ್ಲಿ ಹೋದ್ರೆ ತೂಕಾಡ್ಸೋನಿಗೆ ಹಾಸ್ಯ ಕೊಟ್ಟಂಗ ಆಗತ್ತೆ. ಇವರು ಬೇರೆ ಯಾವ್ದೋ ಒಂದ್ ಕಾರಣ, ಎಂತ ಜಿನೇನ್ ಕಾರಣ ಇರ್ಬೋದು, ಚರ್ಚೆ ಅಂತ ಬಂದ್ಮೇಲೆ ಆ ಚರ್ಚೆಗೆ ನಿಗದಿತ ಸಮಯದಲ್ಲಿ ಅದು ಚರ್ಚೆ ಮಾಡ್ಬೇಕು ಸರ್. ಚರ್ಚೆ ಮಾಡ್ಬೇಕಾದ್ರೆ ವಾದ ಮಾಡದೆ ಅದನ್ನ ಬಿಲ್ ಪಾಸ್ ಆಗದೆ ಇದ್ದಂಗೆ ಚರ್ಚೆ ಮಾಡ್ತೇನೆ. ಅದಾದ್ಮೇಲೆ ಹಂಗ್ ಮಾಡಿದ್ ಸರಿನಾ, ಹಿಂಗ್ ಮಾಡಿದ್ ಸರಿನಾ ಅಂತ ಹೊರಗಡೆ ಗವರ್ನರಿಗೆ ಕೊಡೋದಲ್ಲ ಸರ್. ಚರ್ಚೆಯಲ್ಲಿ ಸಭೆಯಲ್ಲಿ ಚರ್ಚೆ ಮಾಡ್ಬೇಕಿತ್ತಲ್ವಾ? ಇದು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅವರು ಇವ್ರು ಅಂತಲ್ಲ ಸರ್. ಇವ್ರಿದ್ದಾಗ ಅವ್ರು ಮಾಡ್ತಾರೆ, ಅವ್ರು ಇದ್ದಾಗ ಇವ್ರು ಮಾಡ್ತಾರೆ. ಆ ಸಮಯದಲ್ಲಿ ಚರ್ಚೆ ಮಾಡದೇ ಇರೋಷ್ಟು ಸಮಯನ ಅದ್ ಏನಂತ ಕನ್ಸಿಡರ್ ಮಾಡ್ಬೇಕು ಸರ್? ಅದಕ್ಕೆ ಪೆನಾಲ್ಟಿ ಹಾಕ್ಬೇಕು. ಅವ್ರಿಗೇನು ಸಂದಾಯ ಆಗ್ಬೇಕಿತ್ತು ಅದ್ ಯಾವ್ದೂ ಬೆನಿಫಿಟ್ ಸಿಗ್ಬಾರ್ದು. ಸರ್ಕಾರಿ ದುಡ್ಡಲ್ಲಿ ಚರ್ಚೆ ಮಾಡ್ಕೊಂಡು ರಾತ್ರಿ ಎಲ್ಲ ಮುಷ್ಕರ ಮಾಡಿ ಅಲ್ಲೇ ಹಾಸಿಗೆ ಹಾಸ್ಕೊಂಡು ಅಲ್ಲಿ ಸರ್ಕಾರದ ದುಡ್ಡಲ್ಲಿ ಊಟ ಮಾಡ್ಕೊಂಡು ಅರ್ಥನೇ ಇಲ್ಲ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ, ಪದ್ಧತಿನ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಅನ್ಸಕ್ ಶುರುವಾಗಿದೆ ಸರ್. ಚರ್ಚೆಗೆ ಭಾಗವಹಿಸದೇ ಇದ್ರೆ ಏನಾದ್ರೂ ಒಂದು ಪನಿಷ್ಮೆಂಟ್, ಅಷ್ಟು ಸರ್ವಿಸ್ ಅವ್ರು ಕಟ್ ಆಗ್ಬೇಕು ಅಥವಾ ಏನ್ ಅರ್ಥನೇ ಇಲ್ಲ. ಬೇಕಾದ್ರೆ ಬೆಳಗ್ಗೆ ಇರುತ್ತೆ, ಸಭೆ ಪ್ರಾರಂಭ ಆಗಿದ ಮುಂಚೆ ಮುಷ್ಕರ ಮಾಡ್ಲಿ, ಹೊರಗಡೆ ಉಪವಾಸ ಮಾಡ್ಲಿ, ಮುಗಿದ್ಮೇಲೆ ಮಾಡ್ಲಿ, ಆ ಸಭೆ ನಿಗದಿತ. ಫೈನ್, ಥ್ಯಾಂಕ್ ಯು ಸುಧೀರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ರು ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಈರಪ್ಪ ಅಂತ ಹೇಳಿ. ನಮಸ್ಕಾರ ಸರ್. ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಒಟ್ಟಾರೆ ಈ ಬಾರಿಯ ಕಲಾಪದ ಅವಧಿ ಸಂಪೂರ್ಣವಾಗಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೇನೆ ಬಲಿಯಾಗಿ ಹೋಗಿದೆ. ಜನರ ಸಮಸ್ಯೆಗಳು ಅನೇಕ ಇತ್ತು, ಅದನ್ನ ಚರ್ಚೆ ಮಾಡಿ
ಜನಪರವಾದ ನಿರ್ಧಾರಗಳನ್ನ ಕೈಗೊಳ್ಳುವ ಜವಾಬ್ದಾರಿ ಕೇವಲ ಆಡಳಿತಾರೂಢ ಪಕ್ಷ ಮಾತ್ರವಲ್ಲ, ವಿರೋಧ ಪಕ್ಷಗಳ ಮೇಲೂ ಕೂಡ ಆಯಿತು. ಸರ್ಕಾರದ ಗಮನ ಬೇರೆಡೆಗಿದ್ರೆ ಅದನ್ನ ಜನರೆಡೆಗೆ ತರುವ ಪ್ರಯತ್ನವನ್ನ ವಿರೋಧ ಪಕ್ಷಗಳು ಮಾಡಬೇಕಾಗಿತ್ತು. ಅದನ್ನ ಹೊರತುಪಡಿಸಿ ಚರ್ಚೆಯೇ ಮಾಡಲಿಕ್ಕೆ ಅವಕಾಶ ಕೊಡದೆ ಅನೇಕ ಬಿಲ್ಗಳು ಪಾಸ್ ಆಗ್ಲಿಕ್ಕೆ ಪರೋಕ್ಷವಾಗಿ ಅನುಕೂಲ ಮಾಡಿಕೊಟ್ಟಿದೆ ವಿರೋಧ ಪಕ್ಷಗಳು ಅನ್ನುವ ಆರೋಪ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಂಚಿಕೊಳ್ಳಬಹುದು. ದೀಪಾ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್. ಅದು ಹಂಗೆಲ್ಲ ಹೇಳಿದ್ರೆ ಚರ್ಚೆ ಮಾಡಿದ್ರೆ ಅದು ತಪ್ಪು ಮೇಡಮ್. ಚರ್ಚೆ ಆಗ್ಬೇಕಾಗಿತ್ತು ತಮ್ಮ ಪ್ರಕಾರ? ಹೌದು, ಎಲ್ಲರದ್ದು ಬಗ್ಗೆ ಚರ್ಚೆ ತಗೊಂಡ್ ಮಾಡ್ಬೇಕಲ್ಲ ಇವರು. ಯಾರು ತಪ್ಪು ಅನ್ಸುತ್ತೆ? ಚರ್ಚೆ ಮಾಡ್ದಲೇ ಕೇವಲ ಹೋರಾಟ ಮಾಡಿದ ವಿರೋಧ ಪಕ್ಷದ ಅಥವಾ ವಿರೋಧ ಪಕ್ಷಗಳ ಗಲಾಟೆಯನ್ನೇ ಉಪಯೋಗ ಮಾಡ್ಕೊಳ್ತಾ ಸರ್ಕಾರ? ಈಗ ವಿರೋಧ ಪಕ್ಷದವ್ರ ಗಲಾಟೆನ ಅವರು ಇದು ಮಾಡ್ಕೊಂಡಿದ್ದು. ಧನ್ಯವಾದ ಮೇಡಮ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಈ ಮುಂಗಾರು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಅನೇಕ ಬಿಲ್ಗಳನ್ನ ಪಾಸ್ ಮಾಡಿಕೊಂಡಿದೆ. ಅದರಲ್ಲಿ ಬಹಳಷ್ಟು ಚರ್ಚಿತ ಮತ್ತು ವಿವಾದಾತ್ಮಕ ಬಿಲ್ ಅಂತಂದ್ರೆ ಅದು ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ತಿದ್ದುಪಡಿ ಅನ್ನುವಂತ ಕಾಯ್ದೆಯನ್ನ ತಂದಿರತಕ್ಕಂಥದ್ದು. ಈ ಕಾಯ್ದೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಾರಣ ಅಂತಂದ್ರೆ ಇದು ಬೆಂಗಳೂರಿನಲ್ಲಿ ಟನಲ್ ಅನ್ನುವಂತ ಏನ್ ಕಾನ್ಸೆಪ್ಟ್ ಇದೆ ಅದಕ್ಕೆ ಲಾಲ್ಬಾಗ್ ಒಂದು ಉದ್ಯಾನವನ ಮತ್ತು ಸ್ಯಾಂಕಿ ಉದ್ಯಾನವನ, ಎರಡು ಉದ್ಯಾನವನದ ಅಡಿಯಲ್ಲಿ ಈ ಒಂದು ಟನಲ್ ಅನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ಪ್ರಾಜೆಕ್ಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಮುಖವಾದಂತ ಬಿಲ್ ಇದು ಆಗಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಈ ಒಂದು ಟನಲ್ ಅನ್ನ ಎಕ್ಸಿಟ್ ಮತ್ತು ಇನ್ ಮಾಡುವಂತ ದೃಷ್ಟಿಕೋನದಲ್ಲಿ ಬೆಂಗಳೂರಿನ ಲಾಲ್ಬಾಗ್ನ ಉದ್ಯಾನವನದಲ್ಲಿ ಟನಲ್ ಶುರುವಾಗುತ್ತೆ. ಸೊ ಹೀಗಾಗಿ ಅಲ್ಲಿ ಉದ್ಯಾನವನವನ್ನ ಬಳಸ್ಕೋಬೇಕು ಅಂತಂದ್ರೆ ಈ ಕಾಯ್ದೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ತಂದಿರತಕ್ಕಂಥ ಬಿಲ್ ನಲ್ಲಿ ಇರತಕ್ಕಂಥ ವಿಚಾರ ಅಂತಂದ್ರೆ ಶೇಕಡ ಪಾರ್ಕ್ನ 5% ಏನ್ ಗಿಫ್ಟ್ ಅನ್ನ ಮಾಡುವಂತದ್ದು ಅಥವಾ ಬೇರೆ ಬೇರೆ ಯೋಜನೆಗೆ ಬಳಸಿಕೊಳ್ಳುವಂತದ್ದು, ಈ ರೀತಿಯಾದಂತಹ ಹಲವು ವಿಚಾರಗಳನ್ನ ಇದರಲ್ಲಿ ಸೇರಿಸಲಾಗಿರತಕ್ಕಂಥದ್ದು. ಆ ರೀತಿ ನೋಡೋದಾದ್ರೆ ಇಲ್ಲಿ ಬಹಳಷ್ಟು ಕುತೂಹಲ. ಸೊ 5% ಅಂತಂದ್ರೆ ಶೇಕಡ 12ರಿಂದ 15 ಎಕರೆವರೆಗೂ ಕೂಡ ಈ ಒಂದು ಲಾಲ್ಬಾಗ್ನ ಬಳಸ್ಕೊಳ್ಳುವಂಥದ್ದು. ಸೊ ಅಂದ್ರೆ ಅಲ್ಲಿರ್ತಕ್ಕಂಥ ಮರಗಳನ್ನ ಕಡ್ದು ಹಾಕುವಂಥದ್ದು, ಬೇರೆ ಬೇರೆ ರೀತಿಯಾದಂತ ಅಭಿವೃದ್ಧಿ ಡೆವಲಪ್ಮೆಂಟ್ ಅನ್ನ ಬಳಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಲ್ ಅನ್ನ ತಂದಿರತಕ್ಕಂಥದ್ದು. ಸೊ ಇದಕ್ಕೆ ವಿಪಕ್ಷಗಳು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸೊ ಅದಾನಿಯವರು ಯಾವಾಗ ಸಿಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಹೋದ್ರು ಅದಾದ ಬಳಿಕ ಈ ಚರ್ಚೆ ಬಹಳಷ್ಟು ತೀವ್ರತೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಇದೇ ಕಾರಣಕ್ಕಾಗಿ ಈಗಾಗಲೇ ಏನು ಟನಲ್ ಅನ್ನ ಕೊರೆಯುವಂತ ಒಂದು ಪ್ರಾಜೆಕ್ಟ್ ಅನ್ನ ಅದಾನಿ ಗ್ರೂಪ್ಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಒಂದು ಅದಾನಿ ಗ್ರೂಪ್ಗೆ ಸಹಾಯವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಯಾವುದೇ ಸಾರ್ವಜನಿಕರು ತಕರಾರನ್ನ ತೆಗೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸರ್ಕಾರಿ ಉದ್ಯಾನವನ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಯನ್ನ ತಂದಿರತಕ್ಕಂಥದ್ದು. ಸೊ ಇದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಲಂಗ್ ಸ್ಪೇಸ್ ಇರತಕ್ಕಂಥದ್ದೇ ಬಹಳಷ್ಟು ಕಡಿಮೆ. ಬ್ರಿಟಿಷರ ಕಾಲದಲ್ಲಿ ಕಬ್ಬನ್ ಪಾರ್ಕ್ ಮತ್ತು ಲಾಲ್ ಬಾಗ್ ಅನ್ನ ಸ್ಥಾಪಿಸೋರದ್ದು ಬಿಟ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಉದ್ಯಾನವನಗಳನ್ನ ಮಾಡಿಲ್ಲ ಹೊಸದಾಗಿ. ಸೊ ಇರ್ತಕ್ಕಂಥ ಈ ಒಂದು ಉದ್ಯಾನವನಗಳನ್ನೇ ಹಾಳು ಮಾಡ್ಕೊಂಡ್ರೆ ಮತ್ತೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪೊಲ್ಯೂಷನ್ ಇದೆ. ಸೊ ಹೀಗಾಗಿ ನಮಗೆ ಉದ್ಯಾನವನ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದು ಕಡೆ ವಾದ. ಸೊ ಹೀಗಾಗಿ ವಿಪಕ್ಷಗಳು ಈಗಾಗಲೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ನಡೆಸ್ತಾ ಇದ್ದಂತ ಪ್ರತಿಭಟನೆ ಸಂದರ್ಭದಲ್ಲಿ 15ಕ್ಕೂ ಹೆಚ್ಚು ಬಿಲ್ಗಳನ್ನ ಪಾಸ್ ಮಾಡಿಕೊಂಡಿದೆ. ಅದರಲ್ಲಿ ಪ್ರಮುಖವಾದಂತ ಒಂದು ಬಿಲ್ ಇದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ಪಾಸ್ ಮಾಡಬಾರದು ಅಂತ ರಾಜಭವನಕ್ಕೂ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕಾಯ್ದೆಯನ್ನ ಕೈ ಬಿಡಬೇಕು ಅನ್ನುವಂತ ಒತ್ತಡ ಕೂಡ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸದನ ಎಲ್ಲವೂ ಮೊಟಕುಗೊಂಡಂತ ಸಂದರ್ಭದಲ್ಲಿ ಈಗಾಗಲೇ ವಿಪಕ್ಷಗಳು ನೇರವಾಗಿ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಕಾಯ್ದೆ ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸಾರ್ವಜನಿಕರ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ
ಇದನ್ನ ಸರ್ಕಾರ ಕಾಯ್ದೆಯನ್ನ ತಂದಿದೆ. ಆದ್ರೆ ರಾಜ್ಯಪಾಲರ ಅಂಗಳದಲ್ಲಿ ಈ ಒಂದು ಬಿಲ್ ಇರೋದ್ರಿಂದ ಅವರು ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಕಾನೂನಿನ ಸಲಹೆಯನ್ನ ಪಡೆದುಕೊಳ್ತಾರ ಅಥವಾ ಸರ್ಕಾರಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅನ್ನುವಂತ ಒಂದು ಪತ್ರವನ್ನ ಬರೆದು ಅವರಿಂದ ಸರ್ಕಾರದಿಂದ ಯಾವ ಮಾಹಿತಿ ಇದೆ ಅನ್ನೋದನ್ನ ತೆಗೆದುಕೊಳ್ತಾರ. ಈ ರೀತಿಯಾದಂತಹ ಅನೇಕ ವಿಚಾರಗಳಿದೆ. ಸೊ ಹೀಗಾಗಿ ಯಾವ ರೀತಿಯಾದಂತ ನಿರ್ಧಾರವನ್ನ ರಾಜ್ಯಪಾಲರು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಿಂದ ಜೈಶಂಕರ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮಗೇನನ್ಸುತ್ತೆ ಈ ರೀತಿ ಬೆಳವಣಿಗೆ ಆಗಿದೆ? ಈಗ ಅಂತ ಹೇಳಿದ್ರು ಕಾಂಗ್ರೆಸ್ ಆಡಳಿತ ದರ್ಬಾರಿದೆ ಏನು ನಡೀತಾ ಇದೆ. ಸುಮ್ಮನೆ ಇಲ್ಲದೆ ಉಚಿತರೆ ಅಂತ ಹೇಳಿದ್ರಲ್ಲ, ಆದ್ರೆ ದರ್ಬಾರ್ ನಡೀತಾ ಇದೆ. ಈಗ ಪಾರ್ಕ್ ಅಕ್ರಮವಾಗಿ ತಗೊಳ್ಳೋದು ನ್ಯಾಯನ ಅಥವಾ ಹೇಳ್ದೆ ಸುಮ್ಮನೆ ಗಲಾಟೆ ಒಳಗೆ 14 ಬಿಲ್ ಪಾಸ್ ಮಾಡೋದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಹೇಳಿ ಅವ್ರಿಗೆ? ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅವ್ರು ಏನ್ ಮನಸ್ಸು ಒಂದ ಮಾಡಕ್ಕಾಗತ್ತಾ? ಹೇಳಿ, ಯಾರನ್ನು ಕೇಳಿದ್ರೆ ನಂದೇ ದರ್ಬಾರು. ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬರೋವರೆಗೂ ಕಾಯ್ತಿದ್ರು. ಈ ಕಾದ್ಮೇಲೆ ದರ್ಬಾರ್ ನಡೆಸಿದ್ರೆ ಯಾವ ತರ ಹುಚ್ಚಿದವ್ರ ದರ್ಬಾರ್ ಮೊಬೈಲ್ ಬಿಲ್ ತಗೊಳಕಂತ ಹೇಳ್ತಾರಲ್ಲ. ಓಕೆ, ಥ್ಯಾಂಕ್ ಯು ಜಯಶಂಕರ್ ಅವರ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ರು ಕರೆ ಮಾಡಿದ್ದಾರೆ ಮೈಸೂರಿಂದ, ಲಕ್ಷ್ಮೀನಾರಾಯಣ ಅಂತೇಳಿ. ಲಕ್ಷ್ಮೀನಾರಾಯಣ ಅವರು ನಮಸ್ಕಾರ, ಹೇಳಿ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ ಸರ್, ಈಗ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಬರದ ಸಮಸ್ಯೆ ಇದೆ, ಆಮೇಲೆ ಕಾವೇರಿ ನೀರು ವಿಷಯ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡದೆ ಯಾರೋ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡ್ಸಕ್ಕೋಸ್ಕರನೇ ಇಡೀ ವಿಧಾನಸಭೆನ ಹಾಳು ಮಾಡಿರೋದು ಅಕ್ಷಮ್ಯ ಅಪರಾಧ. ಅವರು ರೈತ ತೋರಿಸಿರೋ ಅಗೌರವ ಅಂತ ನಾನು ಅನ್ಕೋತೀನಿ. ಹಲೋ, ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ ಅವರೇ. ಪ್ರಸನ್ನ ಅಂತ ಹೇಳಿ ಶಿವಮೊಗ್ಗದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್. ಸರ್, ಇದು ಮೇಡಮ್ ಮಾಡ್ತಾ ಇರೋ ತಪ್ಪು ಇದೆ ಮೇಡಮ್. ಇದು ಯಾವುದೇ ಚರ್ಚೆ ಇಲ್ಲದೆ ಒಂದು ಸಾರ್ವಜನಿಕರ ದುಡ್ಡನ್ನ ಪೋಲ್ ಮಾಡಿ ಯಾವುದೇ ಚರ್ಚೆ ಇಲ್ಲದೆ ಇವ್ರು ಬಿಲ್ ಪಾಸ್ ಮಾಡ್ತಿರೋ ತಪ್ಪು. ಈಗ ಕೇಂದ್ರದಲ್ಲೂ ಹಂಗೆ ಆಯ್ತು ಅಂತ ಹೇಳಿ ಬಿಜೆಪಿ ನಾಯಕರು ಇಲ್ಲಿ ಉತ್ತರ ಕೊಡ್ಬೋದು. ಕೇಂದ್ರದಲ್ಲೂ ಹಂಗೆ ಮಾಡಿದ್ರು, ಕಾಂಗ್ರೆಸ್ ಪಕ್ಷದವರು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ರು, ಹಂಗಾಗಿ ಅನಿವಾರ್ಯವಾಗಿ ಬಿಲ್ ಪಾಸ್ ಮಾಡ್ಕೊಳ್ಬೇಕಾಯ್ತು ಅಂತ. ಹೌದು ಮೇಡಮ್, ಖಂಡಿತ ಅದು ಕೇಂದ್ರದಲ್ಲೇ ಮಾಡಿದ್ದು ತಪ್ಪೆ. ಇಲ್ಲಿ ಮಾಡ್ತಿರೋ ಚರ್ಚೆ ಆಗ್ಲಿ, ಪ್ರತಿಭಟನೆ ಹೊರಗಡೆ ಮಾಡಬಹುದು ಮೇಡಮ್, ತೊಂದರೆ ಇಲ್ಲ. ಸದನದಲ್ಲೇ ಎಲ್ಲ 8 ದಿವಸನೂ ಬರೀ ಪ್ರತಿಭಟನೆ ಮಾಡ್ಬೇಕಂತ ಏನು ಇರ್ಲಿಲ್ಲ, ಹೊರಗಡೆನೂ ಮಾಡ್ಬೋದಿತ್ತು. ಅವ್ರ ತಾಲೂಕು ಲೆವೆಲ್ ಅಲ್ಲಿ ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರತಿಭಟನೆ ಮಾಡಬಹುದಿತ್ತು. ಎಲ್ಲ ಕಡೆನೂ ಮಾಡಿ ಅವ್ರ ಪ್ರತಿಭಟನೆ ತೋರಿಸಬಹುದಿತ್ತು ಅವ್ರ ಪಕ್ಷದಿಂದ, ವಿರೋಧ ಪಕ್ಷವಾಗಿ ಚರ್ಚೆನೂ ಮಾಡಬಹುದಿತ್ತು ಜೊತೆಗೆ ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಡನ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೈಸೂರಿನಿಂದ ಕೃಷ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ. ಕೃಷ್ಣ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಕೇಳಿಸ್ತಾ ಇದೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಈ ಸರ್ಕಾರ ಇವಾಗ ಇವರು ಸರ್ಕಾರ ಇವಾಗ ಇವ್ರು ಹೇಳ್ತಿದ್ದು ಮೊದ್ಲು ಅವರು ಇದ್ ಮಾಡ್ಬೇಕಾದ್ರೆ ಅವರು ಅದನ್ನ ಮಂಡಿಸ್ಬೇಕಾಯ್ತಲ್ವ ಸರ್? 20 ಸ್ಟ್ರೈಕ್ ಮಾಡ್ತಾ ಇದಾರೆ, ಬಿಲ್ ಪಾಸ್ ಆಗಿದೆ ಅಂತ. ಮುಂಚಿತವಾಗಿ ಅವರು ಅದ್ರ ಬಗ್ಗೆ ಅವರು ಇದ್ ಮಾಡ್ಬೇಕು, ಬಿಲ್ ಏನಾಗುತ್ತೆ ಪಾಸ್ ಆಗುತ್ತೆ ಅದ್ರ ಬಗ್ಗೆ ಅವರು ಇದ್ ಮಾಡ್ಬೇಕು, ಹೋರಾಡ್ಬೇಕಾಗಿತ್ತು. ಓಕೆ, ಫೈನ್, ಥ್ಯಾಂಕ್ ಯು ಕೃಷ್ಣ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಚನ್ನಬಸಪ್ಪ ಅಂತ ಕರೆ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ. ಚನ್ನಬಸಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಚಾನಲ್ಗೆ ಮೊದಲೇದು ಹೃತ್ಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇವತ್ತ ಈ ಬಿಲ್ ಪಾಸ್ ಮಾಡೋದು ಇದು ಅನಾಗರಿಕತೆ ಅಂತ ನನಗನ್ಸ್ತತಿ. ಯಾಕಂದ್ರ ಮಂಗನಕಾಯಿ ಮಾಲಿಕೆ ಕೊಟ್ರೆ ಹೆಂಗ ಇದಾಗ್ತೈತಿ ಆ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ವರ್ತನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ವಿರೋಧ ಪಕ್ಷದವರು ಅನಾಗರಿಕರ ಅಂತಿಕೋರಿ. ಯಾಕಂದ್ರೆ ಇವ್ರಿಗೆ ಚರ್ಚೆ ಮಾಡೋದ್ ಬಿಟ್ಟು ಈ ಹೋರಾಟ ಮಾಡೋದು ಏನ್ ಮುಖ್ಯ ಇತ್ತು, ಅದು ಬಂದ ಬರ್ತೈತಿ ಮುಂದೆ ಮಾಡಕ್ ಹೋರಾಟ. ಈಗ ಸದನ ನಡೆಯುವಾಗ ಮುದ್ದಾಮ್ ಹೋರಾಟ ಮಾಡ್ತಾರಂದ್ರೆ ಇವ್ರು ಎಂತ ಮೂರ್ಖರು ಇರ್ಬೇಕು ಅಂತ. ರೈತರ ಬಗ್ಗೆ ಇಲ್ಲಿ ಧಾರವಾಡ ಜಿಲ್ಲೆ ಎಲ್ಲ ಬರಗಾಲ ಬಿದ್ದೈತಿ. ಈ ಬರಗಾಲ ಅನ್ನೋದು ಘೋಷಣೆ ಮಾಡಿಸೋದು ಬಿಟ್ಕೊಟ್ಟು ಆ ನಾಗೇಂದ್ರನ ಒಪ್ಪಂದ ವಿಷಯ ಹಿಡ್ಕೊಂಡ್ ಕುಂತ ಬಿಟ್ಟಾರ. ಆ ಬಳಿಕ ಇವ್ ಡಿ ಕೆ ಶಿವಕುಮಾರ್ ಅವರು ಅವರ ಮೊದಲ ಅವರು ವಾಂಡ ಮನುಷ್ಯಾಮ. ಹಿಂಗಾಗಿ ಅದು ಯಾವಾಗ ಇಂಥ ಬಿಲ್ ಪಾಸ್ ಮಾಡ್ತಾರ ಅನ್ನೋದು ಇವ್ರಿಗೆ ಗೊತ್ತಿದ್ದೂ ಕೂಡ ಇವ್ರು ಎಂತಾದ್ ಮಾಡ್ತಾರಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗೋದಿಲ್ಲ ಸರ್. ಓಕೆ, ಫೈನ್, ಥ್ಯಾಂಕ್ ಯು ಚನ್ನಬಸಪ್ಪ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ.